ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕ ಮುಂದುವರಿತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು 13 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ. ಬರೀ 2 ವಲಯದಲ್ಲೇ 13 ಕೊರೋನಾ ಪಾಸಿಟಿವ್ ಕೇಸಸ್ ದಾಖಲಾಗ್ತಾ ಇರೋದು ಗೊತ್ತಾಗ್ತಾ ಇದೆ. ದಕ್ಷಿಣ ವಲಯ ಹಾಗೂ ಆರ್ಆರ್ ನಗರ ವಲಯದಲ್ಲಿ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಲಾದಾಗ ಇಲ್ಲಿ ಒಟ್ಟು 13 ಕೇಸಸ್ ದಾಖಲಾಗಿದೆ. ಆಲ್ಮೋಸ್ಟ್ ಬಂಚಸ್ ಆಫ್ ಕೇಸಸ್ ಬರ್ತಾ ಇದೆ. 300 ಕೋವಿಡ್ ಟೆಸ್ಟ್ ನಲ್ಲಿ 13 ಪಾಸಿಟಿವ್ ಅಂತ ಬರ್ತಾ ಇದೆ. ನೋಡಿ, ನಂಬರ್ ಇನ್ನೂ ಕೂಡ 1500 ಅನ್ನ ತಲುಪಿಲ್ಲ. ಜಸ್ಟ್ 300 to 200 ಅಂತ ಮಾಡಿಸ್ತಾ ಇದ್ದಾರೆ. ಅದರಲ್ಲೇ 10, 13, 12 ಅಂತ ಕನ್ಸಿಸ್ಟೆನ್ಸಿಯನ್ನ ಈ ಕೇಸಸ್ ನ ಪಡ್ಕೊಳ್ತಾ ಇರೋದು. ಸಹಜವಾಗಿ ಈ ಭಾಗದಲ್ಲಿ ಆ ಸೋಂಕಿನ ತೀವ್ರತೆ, ಸೋಂಕು ಸ್ಪ್ರೆಡ್ ಆಗ್ತಾ ಇರೋ ತೀವ್ರತೆ ಏನು ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಉಳಿತಾ ಇದೆ. ರಾಜ್ಯದಲ್ಲಿ ಕೊರೋನಾದ ಮಹಾಸ್ಫೋಟ ಆಗುವಂತಹ ಎಲ್ಲ ಮುನ್ಸೂಚನೆ ಸಿಗ್ತಾ ಇದೆ. ಈಗಾಗಲೇ ಅದೇ ಹಾದಿಯಲ್ಲಿ ಸೋಂಕಿನ ಪ್ರಕರಣಗಳು ದಾಖಲಾಗ್ತಾ ಇದೆ. ಇವತ್ತಿನಿಂದ ಸೋಂಕು ಮತ್ತಷ್ಟು ಹೆಚ್ಚಳವಾಗಿ ದಾಖಲಾಗೋ ಸಾಧ್ಯತೆ ಇದೆ. ಬಿಕಾಸ್ ಇವತ್ತಿನಿಂದ ರಾಜ್ಯದಲ್ಲಿ ಪ್ರತಿನಿತ್ಯ 5,000 ಟೆಸ್ಟಿಂಗ್ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಬೆಂಗಳೂರಿನಲ್ಲಿ 1,500 ಟೆಸ್ಟಿಂಗ್ ಮಾಡೋದಕ್ಕೆ ನಿರ್ಧಾರ ಆಗಿರೋದ್ರಿಂದ ಕೇಸಸ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಪ್ಯಾರಲಲಿ ಇಲ್ಲಿ ಟೆಸ್ಟಿಂಗ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟೆಸ್ಟಿಂಗ್ ಯಾವಾಗ ಜಾಸ್ತಿ ಆಗುತ್ತೆ, ಪಾಸಿಟಿವಿಟಿ ರೇಟ್ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಆರೋಗ್ಯ ಇಲಾಖೆ ಇದೆ. ಕೆಲವರು ಇದೇ ಕಾರಣಕ್ಕೆ ಟೆಸ್ಟಿಂಗ್ ಅನ್ನ ಮಾಡ್ಕೊಳ್ದೇನೂ ಇರ್ತಾರೆ. ಬಟ್ ಅಂತವರು ಸೂಪರ್ ಸ್ಪ್ರೆಡರ್ಗಳಾಗ್ತಾರೆ. ಅಂತವರಲ್ಲಿ ವೈರಲ್ ಲೋಡು ಡೇ 4 ಇಂದಾನೇ ಎಲ್ರಿಗೂ ಸೂಪರ್ ಸ್ಪ್ರೆಡ್ ಮಾಡೋ ರೀತಿ ಆಗ್ಬಿಡುತ್ತೆ. ಹೀಗಾಗಿ ಅಂತವ್ರನ್ನ ಹುಡುಕಿ ಐಡೆಂಟಿಫೈ ಮಾಡಿ ಹೆಚ್ಚು ಸಾರ್ವಜನಿಕ ಸಂಚಾರ ಇರೋ ಜಾಗದಲ್ಲೇ ಟೆಸ್ಟಿಂಗ್ ಅನ್ನ ಮಾಡಬೇಕಾದಂತಹ ಅತಿ ದೊಡ್ಡ ಜವಾಬ್ದಾರಿ ಆರೋಗ್ಯ ಇಲಾಖೆ ಮೇಲಿದೆ. ಸೊ ಬೆಂಗಳೂರಿನಲ್ಲಿ 1,500 ಟೆಸ್ಟಿಂಗ್ ಅನ್ನ ಮೊದಲ ಹಂತದಲ್ಲಿ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ನಂಬರ್ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಕೊರೋನಾದ ಪೀಕು ಜನವರಿ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಅಲ್ಲಿ ತಲುಪಬಹುದು ಅನ್ನೋದು ಕೂಡ ಒಂದು ಪ್ರೆಡಿಕ್ಷನ್ ಆಗ್ತಾ ಇದೆ. ಟೆಸ್ಟಿಂಗ್ ಜಾಸ್ತಿ ಆದಾಗ ಕೇಸಸ್ ಕೂಡ ಜಾಸ್ತಿ ಆಗುತ್ತೆ. ಸಿವಿಯಾರಿಟಿ ಏನ್ ಕತೆ, ಎಲ್ಲಾ ಏಜ್ ಗ್ರೂಪ್ ಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆಯಾ, ಇದು ರೇಸಿಂಗ್ ಕ್ವೆಶ್ಚನ್ ಮಾರ್ಕ್ ಆಗ್ತಾ ಇದೆ.